ಫ್ರೆಂಡ್ಸ್, ಎಲ್ಲರಿಗೂ ಖುಷಿ ಟ್ರೇಡರ್ಗೆ ಸ್ವಾಗತ. ಸೊ ನಿನ್ನೆ ಒಂದು ಮೈಂಡ್ ಓಪನಿಂಗ್ ಸೆಕ್ಷನ್ ಅನ್ನ ನೋಡಿದ್ರಿ. ಇವತ್ತು ಅದರ ಭಾಗ 2. ಸೊ 2 ಸೆಕ್ಷನ್ ಅನ್ನ ಮಾಡಿರ್ತೀವಿ. ನಾವು ಎಲ್ಲಿ ಮಾಡಿರ್ತೀವಿ ಅಂದ್ರೆ ಆಫ್ಲೈನ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಸ್ಟ್ರಾಟಜಿಕ್ಕಿಂತ ಜಾಸ್ತಿ ನಮಗೆ ಮೇನ್ ಆಗಿ ಬೇಕಾಗಿರೋದು ನಮ್ಮ ಮೈಂಡ್ ಸೆಟ್. ಮೈಂಡ್ ಸೆಟ್ ಸರಿ ಇತ್ತಂತ ಹೇಳಿದ್ರೆ ಎಲ್ಲವೂ ಸರಿ ಇರುತ್ತೆ. ನಾವು ಸರಿ ಇಲ್ಲ ಅಂತ ಹೇಳಿದ್ರೆ, ಈಗ ಗಾಡಿ ಎಷ್ಟೇ ಚೆನ್ನಾಗಿದ್ರು ಡ್ರೈವರ್ ಓಡ್ಸೋನ್ ಸರಿ ಇಲ್ಲ ಅಂತ ಆದ್ರೆ ಗಾಡಿ ತಗೊಂಡೋಗಿ ಗುಂಡಿಗೆ ಹಾಕೋದು, ಕರೆಕ್ಟ್ ಅಲ್ವಾ? ಅದೇ ತರ ನಮ್ಮ ಮೈಂಡ್ ಸೆಟ್ ಸರಿ ಇಲ್ಲ ಅಂದ್ರೆ ಸ್ಟ್ರಾಟಜಿ ಎಷ್ಟೇ ಚೆನ್ನಾಗಿರ್ಲಿ, ಅದು ಒಳ್ಳೆ ಬಸ್ಸೇ ಆಗಿರ್ಲಿ, ಏನು ಯೂಸ್ ಬರಲ್ಲ. ಕರೆಕ್ಟಾ? ಹಾಗಾಗಿ ನಾವು ಮೈಂಡ್ ಸೆಟ್ ಮೇಲೆ ತುಂಬಾ ಫೋಕಸ್ ಕೊಡ್ತೀವಿ. ನಮ್ಮ ತಪ್ಪುಗಳನ್ನ ಹುಡುಕಿ ತಿದ್ದುಕೊಂಡು ಬೆಳೆಯುವಂತಹ ವ್ಯವಸ್ಥೆ. ಯಾಕೆ ಅಂದ್ರೆ ಈ ಒಂದು ಟ್ರೇಡಿಂಗ್ ಜರ್ನಿ ಅನ್ನೋದು ಎಂತ ಒಂದು ಚಿಕ್ಕ ಕ್ಯಾಪಿಟಲ್ ಇದ್ದವರನ್ನು ದೊಡ್ಡದಾಗಿ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಅದಕ್ಕಿದೆ. ಅದೇ ತರ ದೊಡ್ಡ ದೊಡ್ಡ ಕ್ಯಾಪಿಟಲ್ ಇದ್ದವರನ್ನ ಕೆಳಗೆ ಕರ್ಕೊಂಡ್ ಬರೋ ಕೆಪಾಸಿಟಿನೂ ಅದಕ್ಕೆ ಇದೆ. ಎರಡೂ ಕೆಪಾಸಿಟಿ ಅದಿದೆ. ಆದ್ರೆ ಯಾರೊಟ್ಟಿಗೆ ಇರುತ್ತೆ ಅಂತ ಕೇಳಿದ್ರೆ, ಮಾರ್ಕೆಟ್ ಯಾರು ಡಿಸಿಪ್ಲಿನ್ ಆಗಿರ್ತಾರೋ ಅವರೊಟ್ಟಿಗೆ ಇರುತ್ತೆ ಮಾರ್ಕೆಟ್. ಸೊ ನಾವು ಮಾರ್ಕೆಟ್ ಅಲ್ಲಿ ನಾವು ಡಿಸಿಪ್ಲಿನ್ ಆಗಿರ್ಬೇಕು. ಆ ಡಿಸಿಪ್ಲಿನ್ ಆಗಿರೋದು ಹೇಗೆ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು ಪೀಪಲ್ಗೆ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಕೂತ್ರೆ ಆಗ್ಲಿಲ್ಲ, ಹೇಗೆ ಅನ್ನೋದು ಬೇಕಲ್ವಾ? ಸೊ ಯಾವ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೂ ಸರಿ, ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೂ ಸರಿ, ಖಾಲಿ ಅವರು ಇಂಡಿಕೇಟರ್ ಬಗ್ಗೆ ಹೇಳ್ತಾರೆ, ಮತ್ತೆ ಬಾಕಿ ಎಲ್ಲ ಕಥೆಗಳು ಹೇಳ್ತಾರೆ. ನಮ್ಗೆ ಆ ಟ್ರೇಡಿಂಗ್ ಟೈಮ್ ಅಲ್ಲಿ ನಮ್ಗೆ ಆಗುವಂತಹ ತಪ್ಪುಗಳನ್ನ ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದನ್ನ ಯಾರು ಹೇಳ್ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ತಪ್ಪು ಮೇಲೆ ತಪ್ಪನ್ನ ಮಾಡ್ತಾನೆ ಇದ್ದೀವಿ. ಸೊ ಇದನ್ನ ತಿದ್ದಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದ ಕೋಸ್ಟಲ್ ಟ್ರೇಡರ್ ಅವ್ರು ನಾವು ನಿಮ್ಮನ್ನ ಆದಷ್ಟು ನಮ್ಮ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇದೇ ತರ ಇನ್ನೊಂದು ಆಫ್ಲೈನ್ ಸೆಕ್ಷನ್ ಅನ್ನ ನಾಳಿದ್ದು ಡಿಸೆಂಬರ್ 13ಕ್ಕೆ ಬೆಂಗಳೂರಲ್ಲಿ ಯಶವಂತಪುರದ ಹತ್ರ ನಾವು ಒಂದು ಆಫ್ಲೈನ್ ಸೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಖಾಲಿ ಒಂದು 25 ಜನಗಳಿಗೆ ಮಾತ್ರ. ಯಾಕೆಂದ್ರೆ 25 ಜನಕ್ಕೆ ಜಾಸ್ತಿ ಇತ್ತಂತ ಹೇಳಿದ್ರೆ ಅಲ್ಲಿ ಹರಿಕತೆ ಆಗುತ್ತೆ ಹೊರತು ಇದು ಪಾಠ ಪ್ರವಚನಗಳು ನಡೆಯಲ್ಲ. ಬರೀ ಕಥೆಗಳು ಮಾತಾಡ್ತಾ ಕೂತ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಜನಸಂಖ್ಯೆಯನ್ನ ತುಂಬಾ ಕಮ್ಮಿ ಮಾಡಿದ್ದೀವಿ. ನಾವು ಇದರಿಂದ ದುಡ್ಡು ಮಾಡಕ್ಕೆ ಹೊರಟವ್ರಲ್ಲ. ನಾನು 100 ಜನ ಒಟ್ಟು ಮಾಡಿ 100 ಜನ ಕೊಡೋ ದುಡ್ಡಲ್ಲಿ ನಾವು ನಡೆಸೋಂತ ವ್ಯವಹಾರದಲ್ಲಿ ನಾವು ಇಲ್ಲ. ನಮಗ್ ಬೇಕಾಗಿದ್ದೇನಂದ್ರೆ ನಾಲೆಜ್ ಅನ್ನ ಶೇರ್ ಮಾಡುವಂತಹ ವ್ಯವಸ್ಥೆ. ಅದಕ್ಕೆ 25 ಜನ ಇದ್ರೆ ಸಾಕು, ನಾವು ಅವ್ರಿಗೆ ಶೇರ್ ಮಾಡ್ತೀವಿ. ಆ ಹಾಲ್ ಖರ್ಚನ್ನ ಡಿವೈಡ್ ಮಾಡಿದ್ದೀವಿ. ಆ ಡಿವೈಡ್ ಮಾಡಿದಂತಹ ಅಮೌಂಟ್ ಅನ್ನ ಮಾತ್ರ, ಅಂದ್ರೆ ಜಸ್ಟ್ 2,000 ರೂಪಾಯಿಯನ್ನ ಮಾತ್ರ ಚಾರ್ಜ್ ಮಾಡ್ತಾ ನಾವು ಅವರಿಗೆ ಆಫ್ಲೈನ್ ಸೆಕ್ಷನ್ ಅನ್ನ ಬೆಳಗಿಂದ ಸಂಜೆವರೆಗೆ ಕೊಡ್ತಾ ಇದ್ದೀವಿ. ಓಕೆನಾ? ನಮ್ಮ ಕೋರ್ಸ್ ಪರ್ಚೇಸ್ ಮಾಡಿದವರಿಗೆ ಮಾತ್ರ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ಆದಷ್ಟು ಬೇಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ದಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ಲಾಟ್ ಬುಕ್ಕಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಪ್ಲಾಟ್ ನೆಕ್ಸ್ಟ್ ಗೆ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಮಂತ್ ಗೆ ಈ ರೀತಿ ಮುಂದಕ್ಕೆ ತಳ್ಳಲು ಪಡುತ್ತದೆ. ಅದಾಗಬಾರ್ದು ಅಂದ್ರೆ ನೀವು ಆದಷ್ಟು ಬೇಗ ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮೊದಲು ನಮ್ಮಲ್ಲಿರುವಂತಹ ಕೆಲವು ವಿಚಾರಗಳನ್ನ ನಾವು ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ, ನಮಗೆ ಇದು ವಿಚಾರಕ್ಕೆ ಖಾಲಿ ಆಗ್ಬೇಕು ಅಂತ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ಖಾಲಿ ಆದಾಗ ಮಾತ್ರ ನಮ್ಗೆ ತಿರ್ಗಾ ಹೊಸ ವಿಷಯಗಳನ್ನ ತುಂಬಿಸ್ಲಿಕ್ಕೆ ಆಗುತ್ತೆ. ನಮಗೆ ಹೊಸ ವಿಷಯಗಳು ತುಂಬಬೇಕು ಅಂದ್ರೆ ಇಲ್ಲಿರೋದನ್ನ ನಾವು ಫಸ್ಟ್ ಖಾಲಿ ಮಾಡ್ಬೇಕು. ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಆದ್ರೆ ನಾವು ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅದಕ್ಕೆ ಅದೇನ್ ಹೇಳ್ತಾರೆ, ಬರ್ನ್ ದ ಬ್ರಿಡ್ಜ್ ಅಂತ ಹೇಳ್ತಾರೆ. ನಿಮ್ಮಲ್ಲಿರುವಂತಹ ಒಂದು ರಿಸೋರ್ಸ್ ಅನ್ನ ಬರ್ನ್ ಮಾಡಿ, ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಒಳಗಿಂದ ಬ್ರೈನ್ ಇನ್ನೊಂದು ಹೊಸ ರಿಸೋರ್ಸ್ ಅನ್ನ ಕೊಡುತ್ತೆ ಅಂತ. ಸೊ ಬೆಂಗಳೂರು ಅವರಿಗೆ ಕೊಡ್ಲಿಕ್ಕೆ ಹೊಸ ರಿಸೋರ್ಸಸ್ಗೋಸ್ಕರ ನನ್ನ ಹಳೆ ರಿಸೋರ್ಸಸ್ ಅನ್ನ ಖಾಲಿ ಮಾಡ್ತಾ ಇದ್ದೀನಿ, ಅಂದ್ರೆ ಅದನ್ನ ಪಬ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆಫ್ಲೈನ್ ಸೆಕ್ಷನ್ ಅಲ್ಲಿ ನಡೆದಂತಹ ವಿಚಾರವನ್ನ ಎಲ್ಲರಿಗೂ ತಿಳಿಸಿಕೊಡುವಂತಹ ಪಬ್ಲಿಕ್ ಅನ್ನ ತರ್ತಾ ಇದ್ದೀನಿ. ಸೊ ಪಬ್ಲಿಕ್ ಗೊತ್ತಾಯ್ತು ಅಂದ್ರೆ ನನ್ನ ರಿಸೋರ್ಸಸ್ ಖಾಲಿ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಂದು ಹೊಸ ರಿಸೋರ್ಸಸ್ ತುಂಬುತ್ತೆ. ಆ ಹೊಸ ರಿಸೋರ್ಸಸ್ ಏನಿರುತ್ತೆ ಅನ್ನೋದನ್ನ ನಾಳಿದ್ದು ಆಫ್ಲೈನ್ ಸೆಕ್ಷನ್ ಅಲ್ಲಿ ನೋಡ್ಬೋದು. ಓಕೆನಾ? ಸೊ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ. ಸ್ವಲ್ಪ ವಿಡಿಯೋ ದೊಡ್ಡದಾಗಿರುತ್ತೆ. ಯಾರಿಗೆ ತಾಳ್ಮೆ ಇದೆಯೋ, ಟ್ರೇಡರ್ಗಳಿಗೆ ತಾಳ್ಮೆ ಬೇಕು. ತಾಳ್ಮೆ ಇದ್ದವರು ಕಂಟಿನ್ಯೂ ಮಾಡಿ, ತಾಳ್ಮೆ ಇಲ್ಲದವರು ದಯವಿಟ್ಟು ವಿಡಿಯೋನ ಕ್ಲೋಸ್ ಮಾಡಿ ಬಿಡಿ. ಇಷ್ಟ ಆಯ್ತು ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ಹತ್ರ ಇಷ್ಟೇ, ಸಬ್ಸ್ಕ್ರಿಪ್ಷನ್ ಅನ್ನ ಜಾಸ್ತಿ ಮಾಡಿಸಿ. ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದಷ್ಟು ನನಗೆ ಮೋಟಿವೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ನಿಮ್ಮ ಹತ್ರ ಏನು ದುಡ್ಡನ್ನು ಕೇಳ್ತಾ ಇಲ್ಲ, ನನ್ನ ಮೋಟಿವೇಶನ್ಗೋಸ್ಕರ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಲೈಕ್ ಅನ್ನ ಕೇಳ್ತಾ ಇದ್ದೀನಿ. ಓಕೆನಾ? ಓಕೆ, ನಾವೀಗ ಟಾಪಿಕ್ ಗೆ ಮುಂದೆ ಹೋಗೋಣ. ಸೊ ನೋಡಿ, ಈ ಪ್ರಪಂಚದಲ್ಲಿ ಏನೆಲ್ಲ ನಡೆದಿದೆಯೋ, ಪ್ರಪಂಚದಲ್ಲಿ ಏನೆಲ್ಲ ನೀವು ನೋಡ್ತಾ ಇದ್ದೀರೋ, ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಾಗಿರ್ಬೋದು, ಫ್ಲೈಓವರ್ ಗಳಾಗಿರ್ಬೋದು, ಡ್ಯಾಮ್ ಗಳಾಗಿರ್ಬೋದು, ಏನೇ ನೋಡ್ತಾ ಇದ್ದೀರೋ ಅದೆಲ್ಲದು ಒಂದು ಟೈಮ್ ಅಲ್ಲಿ ಬ್ಲೂ ಪ್ರಿಂಟ್ ಆಗಿತ್ತು. ಎಲ್ಲಿ? ತಲೆ ಒಳಗೆ. ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅದು ಬ್ಲೂ ಪ್ರಿಂಟ್ ಆಗಿ ಉಳಿದಿರುತ್ತೆ ತಲೆಯಲ್ಲಿ, ಹೇಗೆ ಮಾಡಬೇಕು ಅಂತ. ಕರೆಕ್ಟ್ ಅಲ್ವಾ?
ಅದೇ ತರನೇ ಈಗ ನಾವು ನೋಡ್ತಾ ಇರುವ ಪ್ರಪಂಚದ ಬೆಳವಣಿಗೆಗಳು ಏರೋಪ್ಲೇನ್ ಆಗಿರ್ಬೋದು, ಅಥವಾ ಒಂದು ಟ್ರೈನ್ ಆಗಿರ್ಬೋದು, ಬುಲೆಟ್ ಟ್ರೈನ್ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ವಿಚಾರಗಳು ನೀವು ಹೊರಗಡೆ ನೋಡ್ತಾ ಇರುವಂತದ್ದು ಒಬ್ಬರ ತಲೆಯೊಳಗೆ ಬಂದಂತಹ ಬ್ಲೂ ಪ್ರಿಂಟ್. ಒಬ್ಬರಾಗಿರ್ಬೋದು ಅಥವಾ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಅವರ ತಲೆಯೊಳಗೆ ಬಂದಿರೋ ಬ್ಲೂ ಪ್ರಿಂಟ್. ಫಾರ್ ಎಕ್ಸಾಂಪಲ್ಗೆ ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಏಕ್ದಮ್ ಬಂದ್ ಮನೆ ಕಟ್ಟಕ್ ಆಗಲ್ಲ. ಫಸ್ಟ್ ನೀವೊಂದು ಪ್ಲಾನ್ ಮಾಡ್ಕೊಳ್ತೀರಿ. ಏನು, ಇಂಜಿನಿಯರ್ ಹತ್ರ ಹೋಗಿ ಕೂತ್ಕೊಂಡು ಪ್ಲಾನ್ ಮಾಡ್ಬೇಕಂತನೂ ಇಲ್ಲ. ನೀವಾಗಿ ಒಂದು ಆಲೋಚನೆ, ನೋಡಪ್ಪ ಇಲ್ಲಿ ಅಡಿಗೆ ಮನೆ ಬರಬೇಕು, ಇಲ್ಲಿ ಒಂದು ರೂಮ್ ಬರಬೇಕು, ಇದು ಇಷ್ಟು ದೂರ ದೊಡ್ಡದಿರ್ಬೇಕು, ಇದು ಈ ರೀತಿ ಎಂಟ್ರಿ ಆಗ್ಬೇಕು, ಇಲ್ಲಿ ಕಾಂಪೌಂಡ್ ಹೀಗೆ ಒಂದು ಪ್ಲಾನ್ ಮಾಡ್ತೀರಲ್ಲ. ಆ ಪ್ಲಾನ್ ಮಾಡಿದ ಮೇಲಿಂದ ಅದನ್ನ ಎಕ್ಸಿಕ್ಯೂಷನ್ಗೆ ತರ್ತೀರಿ. ಕರೆಕ್ಟ್ ಅಲ್ವಾ? ಸೊ ಏನೆಲ್ಲ ಪ್ರಪಂಚದಲ್ಲಿ ನಡೀತಿದ್ಯೋ ಅದೆಲ್ಲದು ನಮ್ಮ ಬ್ರೈನಿನ ಬ್ಲೂ ಪ್ರಿಂಟ್. ಹಾಗಾಗಿ ನಾವು ಇವತ್ತು ಹೇಗಿದೀವೋ ಅದು ನಮ್ಮ ಬ್ಲೂ ಪ್ರಿಂಟ್. ನಾವು ಇನ್ನೊಬ್ಬರನ್ನ ದೂರಿ ಏನೂ ಪ್ರಯೋಜನ ಇಲ್ಲ. ಸರ್ ಅವ್ರು ಹೇಳ್ಕೊಟ್ಟಿಲ್ಲ, ಅವ್ರು ನನ್ ಸರಿಯಾಗಿ ಮಾಡ್ಲಿಲ್ಲ, ಅವ್ರು ನನ್ಗೆ ಹೀಗ್ ಮಾಡಿದ್ರು, ಅವ್ರು ಹಾಗ್ ಮಾಡಿದ್ರು ಅನ್ನೋದಲ್ಲ. ನಾವ್ ಏನ್ ಮಾಡಿದ್ವಿ ಅನ್ನೋದು ಮುಖ್ಯ ಬರುತ್ತೆ. ಓಕೆನಾ? ಸೊ ಬ್ಲೂ ಪ್ರಿಂಟ್ ಅನ್ನ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ. ಈಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಏನಂದ್ರೆ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಅಂದ್ರೆ ಒಂದೊಂದು ನಿಮಿಷನು 24 ಗಂಟೆ 30 ದಿವಸ 365 ದಿವಸವೂ ನಿಮ್ಮ ಉಸಿರಿನ ಕೊನೆಯವರೆಗೂ ನಿಮ್ಮೊಟ್ಟಿಗೆ ಇರುವವರು ಯಾರು? ಒಬ್ರಿದ್ದಾರೆ, ನಿಮ್ಮೊಟ್ಟಿಗೆ ಇರ್ತಾರೆ. ಏನೇ ಮಾಡಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಕೊನೆ ಉಸಿರುವರೆಗೂ ಉಸಿರಾಗಿರ್ತಾರೆ. ಹೆಂಡತಿಯು ಮಧ್ಯೆ ಬಂದಿರೋದು, ಗಂಡನು ಮಧ್ಯೆ ಬಂದಿರೋದು. ಕರೆಕ್ಟಾ? ತಂದೆ ತಾಯಿಯವರು ಕೊನೆವರೆಗೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಏಜ್ ಫ್ಯಾಕ್ಟರ್ ಇಂದ ಮೇಗ ಹೋಗ್ಬೋದು. ಮಕ್ಳು ಕೊನೆವರೆಗೆ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಯಾಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಮಕ್ಳು ಇರ್ಲಿಲ್ಲ, ಮತ್ತೆ ಬರ್ತಾ ಇದಾರೆ, ಯಾವಾಗ್ಲೂ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಫ್ರೆಂಡ್ಸ್ ಗಳು ಅಷ್ಟೇ, ಯಾವಾಗ್ಲೂ ಅವರು ಬಂದು ಹೋಗಿರ್ತಾರೆ. ಕರೆಕ್ಟಾ? ಯಾರು ನಮ್ಮೊಟ್ಟಿಗೆ ಇರ್ತಾರೆ? ನಮ್ಮ ದೇಹ ನಮ್ಮೊಟ್ಟಿಗಿರುತ್ತಾ? ಎಲ್ಲ ಟೈಮಲ್ಲಿ ನಮ್ಮೊಟ್ಟಿಗಿರುತ್ತಾ? ಗ್ಯಾರಂಟಿಯಾ? 100%? ದೇಹ ಇರುತ್ತಾ? ಇಲ್ಲ ದೇಹದೊಳಗಿರುವ ಮನಸ್ಸು ನಮ್ಮೊಟ್ಟಿಗಿರುತ್ತಾ? ಮಲಗಿದಾಗ ದೇಹ ಅಲ್ಲೇ ಬಿದ್ದಿರುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಹಿಮಾಲಯಕ್ಕೂ ಹೋಗುತ್ತೆ, ಸಮುದ್ರದ ಪಾತಾಳಕ್ಕೂ ಹೋಗುತ್ತೆ. ಆವಾಗ ಈ ದೇಹ ಬರೋದಿಲ್ಲ. ಹಂಗಾರೆ ಮನಸ್ಸು ಇರುತ್ತಾ ನಮ್ಮೊಟ್ಟಿಗೆ ಯಾವಾಗ್ಲೂ? ಮನಸ್ಸು ಇರುತ್ತೆ ಸರ್. ಆದ್ರೆ ಮನಸ್ಸು ಕೆಲವು ಸಲ ಮಲಗಿದಾಗ ಡೀಪ್ ನಿದ್ದೆಗೆ ಹೋದಾಗ ಮನ್ಸು ಕಾಣೋದಿಲ್ಲ. ಬುದ್ಧಿ ಇರುತ್ತಾ? ಬುದ್ಧಿ ಕೆಲಸ ಇರುತ್ತೆ, ಕೆಲಸ ಬುದ್ಧಿಯೇ ಓಡುದಿಲ್ಲ ಅಲ್ಲ. ಹಾಗಾಗಿ ಬುದ್ಧಿನೂ ಯಾವಾಗ್ಲೂ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮನಸ್ಸು ನಮ್ಮೊಟ್ಟಿಗೆ ಇರಕ್ಕಾಗಲ್ಲ. ಕರೆಕ್ಟ್? ಉಸಿರಾಟ ಇರುತ್ತೆ ಅಂತ ಹೇಳ್ತೀವ? ಇಲ್ಲ. ಕೆಲವು ಸಲ ನಾವು ಈಗ ನೀರೊಳಗೆ ಮುಳುಗ್ದಾಗ ನಾವೇ ಉಸಿರನ್ನ ದಮ್ ಕಟ್ಕೊಳ್ತೀವಿ. ಉಸಿರು ನಮ್ಮೊಟ್ಟಿಗೆ ಇರಲ್ಲ ಅವಾಗ. ಕರೆಕ್ಟಾ? ಏನೆಲ್ಲ ಮಾಡಿದ್ರು ನಮ್ಮೊಟ್ಟಿಗೆ ಇರಲ್ಲ. ಆದ್ರೆ ಒಂದು ಮಾತ್ರ ನಮ್ಮೊಟ್ಟಿಗೆ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ, ನಮ್ಮೊಟ್ಟಿಗೆ ಇರುತ್ತೆ. ಏನು ಅಂತ ಕಂಡುಹಿಡೀರಿ. ಕಂಡುಹಿಡಿದು ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದೇವ್ರು, ಅಥವಾ ಅದನ್ನ ಏನ್ ಹೇಳ್ತೀವಿ, ಒಂದು ಉಸಿರು, ಅಥವಾ ದೇವ್ರು, ಅಥವಾ ಅದು ಯೂನಿವರ್ಸ್, ಪ್ರಪಂಚ ಅಂದ್ರೆ ಬ್ರಹ್ಮಾಂಡ ಅಂತ ಕರಿಬಹುದು, ಅಥವಾ ಅದನ್ನ ಆತ್ಮ ಅಂತ ಕರಿತೀರಿ. ಆತ್ಮ ಅಂತಾನು ಹೇಳ್ಬೋದು, ಕಾಸ್ಮಿಕ್ ಎನರ್ಜಿ ಅದು ಅಂತ ಕರಿಬಹುದು. ಇಲ್ಲ ಅದು ನಮ್ಮ ಆಡು ಭಾಷೆಯಲ್ಲಿ ಅದು ಇದು ಏನ್ ಬೇಕಾದ್ರೆ ಕರೀರಿ. ಆದ್ರೆ ಅದಕ್ಕೆ ಏನಾದ್ರು ಬೇಜಾರಿದ್ಯಾ? ಅದಕ್ಕೆ ಏನು ಬೇಜಾರಿಲ್ಲ. ಯಾಕಂದ್ರೆ ಅದು ಹೆಸರಿಗೆ ಸಿಗದೇ ಇಲ್ಲ. ಯಾವ ಹೆಸರಿಗೂ ಸಿಗಲ್ಲ, ಎಲ್ಲ ಹೆಸರಿಗೂ ಸೂಟ್ ಆಗುತ್ತೆ. ಕರೆಕ್ಟಾ? ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದಕ್ಕೆ. ಹಾಗಾಗಿ ನೀವ್ ಏನ್ ಕರೆದ್ರು ಅದೇನ್ ಬೇಜಾರು ಮಾಡ್ಕೊ. ಆದ್ರೆ ಇದು ಮಾತ್ರ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಬಿಟ್ಟಾಗ ನಾವಿಲ್ಲ, ನಾವಿದ್ದಾಗ ಅದು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಕರೆಕ್ಟಾ? ಇದು ನಮ್ಮ ಒಟ್ಟಿಗೆ ಇರುತ್ತೆ. ಅದಕ್ಕೆ ನಾನ್ ಕೊಟ್ಟಿರುವಂತ ಹೆಸರು ಏನು ಅಂತ ಕೇಳಿದ್ರೆ ಅದಕ್ಕೆ ಪ್ರಜ್ಞೆ ಅಂತ ಕರಿತೀನಿ. ನಾನು ಅದಕ್ಕೆ ಇರುವಂತ ಹೆಸರು ಏನಂತ ಹೇಳಿದ್ರೆ ಪ್ರಜ್ಞೆ, ಅಂದ್ರೆ ಕಾನ್ಶಿಯಸ್ನೆಸ್ ಅಂತ ಕರಿತೀನಿ. ಪ್ರಜ್ಞೆ. ಈ ಪ್ರಜ್ಞೆಯಲ್ಲಿ ಎರಡು ರೀತಿಯ ಪ್ರಜ್ಞೆಗಳಿವೆ. ಒಂದು ಒಳ ಪ್ರಜ್ಞೆ, ಒಂದು ಹೊರ ಪ್ರಜ್ಞೆ. ಅಂದ್ರೆ ನಾನು ಅದಕ್ಕೆ ಇಟ್ಟಿರುವಂತ ಹೆಸರು ಒಳಗೆ ಹೊರಗೆ ಅಂತ ಏನಿಲ್ಲ. ಬಟ್ ಇವೊಂದು ನಮ್ಗೆ ಅರ್ಥ ಮಾಡ್ಕೊಳಕ್, ಸುಲಭ ಮಾಡ್ಕೊಳಕ್ಕೋಸ್ಕರ ಹೇಳ್ತಿದ್ದೀನಿ. ಒಳ ಪ್ರಜ್ಞೆ, ಹೊರ ಪ್ರಜ್ಞೆ ಅಂತ ಎರಡು ಪ್ರಜ್ಞೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಬೈಫರ್ಫಿಕೇಶನ್ ಮಾಡ್ಕೊಂಡ್ರೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗುತ್ತೆ. ಏನದು ಒಳ ಪ್ರಜ್ಞೆ ಅಂದ್ರೆ ಏನು, ಹೊರ ಪ್ರಜ್ಞೆ ಅಂದ್ರೆ ಏನು? ಈಗ ನಮ್ಮ ಕೆಲಸ ಏನಂತ ಹೇಳಿದ್ರೆ ಆ ಪ್ರಜ್ಞೆಗೂ ಬ್ರೈನ್ಗೂ ಕನೆಕ್ಟ್ ಮಾಡಿ ಬಿಟ್ವಿ ಅಂತ ಆದ್ರೆ, ಆ ಪ್ರಜ್ಞೆಗೂ ಬ್ರೈನ್ಗೂ ನಾವು ಕನೆಕ್ಟ್ ಮಾಡಿ ಬಿಟ್ವಿ ಅಂತ ಆದ್ರೆ ನಮ್ಮ ಟ್ರೇಡಿಂಗ್ ಅಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಸೊ ಪ್ರಜ್ಞೆನು ನಾವು ಬ್ರೈನ್ ಅನ್ನು ಕನೆಕ್ಟ್ ಮಾಡಿ ಬಿಟ್ರೆ ನಾವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಓಕೆನಾ? ಆ ಸಕ್ಸಸ್ ಆಗ್ಬೇಕಂದ್ರೆ ಅದನ್ನ ಕನೆಕ್ಷನ್ ಮಾಡ್ಬೇಕು. ಆ ಕನೆಕ್ಷನ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅದನ್ನೇ ನಾನು ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವು ಕೇಳಿರ್ತೀರಿ, ನೈಕ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಅದು ಅದೇ ತರನೇ, ಬಟ್ ಅದು ವರ್ಡ್ ನನಗೆ ತುಂಬಾ ಇಷ್ಟ ಆಯ್ತು. ಏನದು? ಜಸ್ಟ್ ಡೂ ಇಟ್. ಸುಮ್ಮನೆ ಮಾಡುದಷ್ಟೇ. ಆಟೋಮೆಟಿಕ್ ಆಗಿ ಬ್ರೈನ್ಗೂ ಕಾನ್ಶಿಯಸ್ಗೂ ಕನೆಕ್ಟ್ ಆಗುತ್ತೆ. ನಾವು ಅದನ್ನ ಸುಮ್ಮನೆ ಮಾಡ್ತಾ ಹೋದ್ರೆ ಸಾಕು, ಕನೆಕ್ಟ್ ಆಗುತ್ತೆ. ಹೇಗೆ? ನಿಮ್ಗೆ ಉದಾಹರಣೆ ಒಟ್ಟಿಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ನೋಡಿ. ಏನಂತ ಹೇಳಿದ್ರೆ ಈಗ ಡ್ರೈವಿಂಗ್
ಕೆಲವರೆಲ್ಲ ಫಸ್ಟ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕ್ಲಚ್ ಎಲ್ಲಿತ್ತು, ಬ್ರೇಕ್ ಎಲ್ಲಿತ್ತು, ಗೇರ್ ಎಲ್ಲಿತ್ತು, ಆಮೇಲೆ ಎಕ್ಸಲೇಟರ್ ಇಟ್ಕೊಂಡು ಹೊರಗೆ ಸಹ ಕೂತ್ಕೊಳ್ಳೋದಿಲ್ಲ, ಮುಂದೆ ಕೂತ್ಕೊಳ್ತಾರೆ, ಆಚೆ ಈಚೆ ತಿರ್ಗಲ್ಲ. ಕನ್ನಡಿ ನೋಡೋದ್ರು ಕನ್ನಡಿ ನೋಡ್ಲಿಕ್ಕೆ ಆಗಲ್ಲ ಅವ್ರಿಗೆ, ಹಿಂದ್ಗಡೆ ಏನ್ ಬರ್ತಿದ್ ನೋಡ್, ಬಹಳ ಎದ್ರುಕೊಂಡೆಲ್ಲ ಗಾಡಿ ಓಡಿಸ್ತಾ ಇರ್ತಾರೆ. ಒಂದ್ ಸಮಯ ಹೋದಾಗ, ಸರ್ಟೆನ್ ಟೈಮ್ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕಾರ್ ಓಡಿಸೋದು ಒಳ್ಳೆ ಆರಾಮಾಗಿ ಓಡಿಸ್ಕೊಂಡಾಗ ಅವ್ರು ಮೊಬೈಲು ಮಾತಾಡ್ಕೊಂಡು ಹೋಗ್ತಾರೆ, ಪಕ್ಕದಲ್ಲಿ ಇದ್ದವ್ರನ್ನ ಮಾತಾಡಿಸ್ತಾರೆ, ಹಿಂದ್ಗಡೆ ಕೊಟ್ಟಂತ ತಿಂಡಿಯನ್ನ ಮುಂದ್ಗಡೆ ಇಟ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಅಷ್ಟು ಒಂದು ಎಕ್ಸ್ಪರ್ಟೈಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿದ ಕೆಲಸವನ್ನ, ಡ್ರೈವಿಂಗ್ ಅನ್ನ ತಿರ್ಗಾ ಮಾಡಿ ಅದನ್ನ ಏನ್ ಹೇಳ್ತಾರೆ, ಸಬ್ ಕಾನ್ಶಿಯಸ್ ಮೈಂಡ್ ತಂದಿಟ್ಟು ಆಟೋಮೆಟಿಕ್ ಆಗಿ ಅದು ಪ್ರಜ್ಞಾವಸ್ಥೆಯಲ್ಲಿ ಹೋಗೋ ಹಾಗೆ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರು ಕಾನ್ಸಂಟ್ರೇಷನ್ ಕೊಡ್ಬೇಕಂತಾನೆ ಇಲ್ಲ, ಅದು ಪಾರ್ಟಿ ನಡೀತಾ ಹೋಗುತ್ತೆ. ನೀವೀಗ ಚಿಕ್ಕ ಮಕ್ಳಿದ್ದಾಗ ಹಲ್ಲುಜ್ಜೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಹಲ್ಲುಜ್ಜಕ್ಕೆ ಮಕ್ಳಿಗೆ, ಕರೆಕ್ಟಾ? ಹಲ್ಲುಜ್ಜೋದಕ್ಕೆ ಅಭ್ಯಾಸ ಮಾಡಿಸಿ ಕೊಡ್ಬೇಕು. ಆದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿ ಈಗ ನೀವು ಈ ವಯಸ್ಸಲ್ಲಿ ಹಲ್ಲುಜ್ಜೋದನ್ನ ಗಮನ ಕೊಟ್ಟು ಉಜ್ತೀರಾ? ಇಲ್ಲ. ಅದು ನಾರ್ಮಲ್ ನಡೆಯುತ್ತೆ ಅಂತ. ಸ್ನಾನ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ದೇವ್ರಿಗೆ ಹೆಂಗೆ ಅಂದ್ರೆ ಹಾಯ್ ಬಾಯ್ ಹೇಳ್ದಂಗೆ, ಹಿಂಗ್ ರೂಮ್ ಸ್ನಾನ ಮಾಡ್ಕೊಂಡು ಈ ರೂಮ್ ಬರ್ಬೇಕಾದ್ರೆ ದೇವ್ರಿಗೊಂದು ಹಾಯ್ ಅಂತ ಹೇಳಿ ಬಂದಂಗೆ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ಅದು ರೊಟೀನ್ ಅಲ್ಲಿ ಬಂದೋಯ್ತು. ಅದಕ್ಕೆ ಏನಾಯ್ತು, ನಾವು ಅದಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಏನಾರು ಕಲ್ತ್ವಾ? ಏನು ಸ್ಪೆಷಲ್ ಆಗಿ ಕಲ್ತಿಲ್ಲ, ಜಸ್ಟ್ ಮಾಡ್ತಾ ಹೋದ್ವಿ, ಜಸ್ಟ್ ಡೂ ಇಟ್, ಜಸ್ಟ್ ಮಾಡ್ತಾ ಹೋದ್ವಿ, ಅದು ಆಟೋಮೆಟಿಕ್ ಆಗಿ ಬ್ರೈನ್ಗೂ ಕಾನ್ಶಿಯಸ್ಗೂ ಕನೆಕ್ಟ್ ಆಯ್ತು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ನೀವು ಆಫೀಸ್ಗೆ ಹೋಗ್ತೀರಿ, ಆಫೀಸ್ಗೆ ಹೋಗ್ಬೇಕಾದ್ರೆ ನೀವು ಹೋಗ್ತೀರಿ, ಬಯೋಮೆಟ್ರಿಕ್ ಕೊಡಬೇಕು ಅಂತೇಳಿ ಬಯೋಮೆಟ್ರಿಕ್ ಕೊಡ್ತೀರಿ. ಆಟೋಮೆಟಿಕ್ ಆಗಿ ನೀವು ಬೆಳಿಗ್ಗೆ ಅಲ್ರಾಮ್ ಇಟ್ಟು ಎದ್ದೇಳ್ತೀರಿ, ಟೈಮ್ ಕರೆಕ್ಟ್ ಆಗಿ ಬಸ್ಸೋ ಗಾಡಿಯೋ ಪ್ಲಾನಿಂಗ್ ಮಾಡ್ಕೊಳ್ತೀರಿ. ಎದ್ದಿದ್ ಲೇಟ್ ಆದ್ರೆ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಇಷ್ಟೊತ್ತು ಬೇಕು, ಯಾವ ರೂಟಲ್ಲಿ ಹೋಗ್ಲಿ, ಹೆಂಗ್ ಹೋಗ್ಲಿ ಅನ್ನೋದು ಪ್ಲಾನಿಂಗ್ ಆಟೋಮೆಟಿಕ್ ಆಗಿ ನಡೆಯುತ್ತೆ. ಹೋದ್ಮೇಲೆ ಏನೆಲ್ಲ ಕೆಲಸ ಆಗ್ಬೇಕು ಅನ್ನೋದು ನಿಮ್ಗೆ ರೊಟೀನಲ್ ಮೈಂಡ್ ಅಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ, ಕರೆಕ್ಟಾ? ಕೆಲವು ಪ್ರೊಸೀಜರ್ಸ್ ಗಳು ಆಟೋಮೆಟಿಕಲಿ ಕೆಲವು ನಡೀತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಗಳು ತಗೊಂಡ್ರೆ, ಡಾಕ್ಟರ್ಗಳು ಬಂದು ಎಮರ್ಜೆನ್ಸಿ ವಾರ್ಡ್ ಅನ್ನ ವಿಸಿಟ್ ಮಾಡಿ, ಅಲ್ಲಿಂದ ಇನ್ನರ್ ವಾರ್ಡ್ ಗಳನ್ನೆಲ್ಲ ರೌಂಡ್ ಹೊಡೆದು ಔಟರ್ ಪೇಷಂಟ್ ಅನ್ನ ನೋಡಿ ಅದನ್ನ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಮತ್ತೆ ಸಂಜೆ ಬಂದು ರೊಟೀನ್ ಅದೇ ಮಾಡಿ ಅಭ್ಯಾಸ ಆಗಿ ಹೋಗುತ್ತೆ. ಇಂಜಿನಿಯರ್ ಗಳಿಗೆ, ಲಾಯರ್ ಗಳಿಗೆ, ಕರೆಕ್ಟ್ ಅಲ್ವಾ? ಈಗ ಅವ್ರಿಗೆ ಅದನ್ನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಅದಕ್ಕೇನು ಪ್ರಜ್ಞೆ ಇಟ್ಟು ಮಾಡ್ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ತಾನಾಗೆ ನಡೀತಾ ಇರುತ್ತೆ, ಕರೆಕ್ಟ್? ಅದೇ ತರವೇ ಇನ್ನು ಸ್ವಲ್ಪ ನಿಮ್ಗೆ ಅರ್ಥ ಮಾಡ್ಸ್ಲಿಕ್ಕೋಸ್ಕರ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಮನೆಯಲ್ಲಿರುವ ಹೆಂಗಸರು, ಹೌಸ್ ವೈಫ್ ಆಗಿರ್ಬೋದು, ಅವರು ಹಾಲು ಇಡ್ತಾರೆ, ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕೆಲಸ ಮಾಡ್ತಾರೆ. ಹಾಲು ಉಕ್ಕೋ ಟೈಮ್ಗೆ ಕರೆಕ್ಟ್ ಆಗಿ ಬಂದು ಆಫ್ ಮಾಡ್ತಾರೆ. ಅದೇ ಗಂಡಸರಿಗೆ ಅಪರೂಪಕ್ಕೆ ಹಾಲು ಕಾಯಿಸಕ್ಕೆ ನಿಲ್ಸಿದ್ರೆ ಪಕ್ಕದಲ್ಲೇ ನಿಂತಿದ್ರೆ ಅದು ಉಕ್ಕಬೇಕಾದ್ರೆ ಆಫ್ ಮಾಡೋದೇ ಮರ್ತ್ ಬಿಟ್ಟಿರ್ತೀವಿ, ಅದು ಕೆಳಗ್ ಚೆಲ್ಲೋಗುತ್ತೆ, ಕರೆಕ್ಟಾ? ಸೊ ಇದಕ್ಕೆ ನಮ್ಮ ಪ್ರಜ್ಞೆಯಲ್ಲಿ ಇರಲ್ಲ, ಆದ್ರೆ ಅವ್ರಿಗೆ ಆ ಪ್ರಜ್ಞೆಯಲ್ಲಿ ಆಟೋಮೆಟಿಕ್ ಆಗಿ ಅದು ಫೀಡ್ ಆಗಿ ಹೋಗಿದೆ. ಮನೆ ಗುಡ್ಸ್ತಾ ಒರೆಸ್ತಾ ಮಾತಾಡ್ತಿರ್ತಾರೆ, ಅಲ್ಲಿ ಫೋನಲ್ಲಿ ಮಾತಾಡ್ತಾ ಕೆಲಸ ನಡೀತಾ ಇರುತ್ತೆ. ವಾಷಿಂಗ್ ಮಿಷಿನ್ ಟೈಮ್ಗೆ ವಾಷಿಂಗ್ ಮಿಷಿನ್ಗೆ ಹೋಗ್ತಾರೆ, ಬೇರೆ ಟೈಮ್ಗೆ ಬೇರೆ, ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ, ಮಲ್ಟಿಪಲ್ ಟಾಸ್ಕಿಂಗ್ ಮಾಡ್ತಾರೆ. ಎಲ್ಲ ಏನಾಗಿದೆ ಅವ್ರಿಗೆ ಆಟೋಮೆಟಿಕ್ ಆಗಿ ಅದು ಅವರ ಮೆಮೊರಿ ಸಬ್ ಕಾನ್ಶಿಯಸ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಕರೆಕ್ಟಾ? ಅದೇ ತರ ಮಕ್ಕಳನ್ನ ತಕೊಳ್ಳಿ, ಆಟ, ಊಟ, ಓಟ, ಓದು, ಆಟೋಮೆಟಿಕ್ ಅವ್ರಿಗೆ ಹೋಮ್ ವರ್ಕ್ ಮಾಡ್ಬೇಕು, ಇದು ಮಾಡ್ಬೇಕು, ರೊಟೀನ್. ಅದು ಒಂದ್ಸಲಿ ರೊಟೀನ್ ತರೋದ್ ಕಷ್ಟ ಆಗ್ಬೋದು, ಒಂದ್ಸಲ ರೊಟೀನ್ ತಂದ್ರಿ ಅಂತ ಆದ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ಆ ರೊಟೀನ್ ಅನ್ನ ಮಾಡ್ತಾ ಹೋಗ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಮಕ್ಳು ಯಾವುದೇ ಕಾರಣಕ್ಕೂ ತಿರ್ಗಾ ಅದನ್ನ ಹೇಳಬೇಕು ಅಂತಿಲ್ಲ, ಆಟೋಮೆಟಿಕ್ ಆಗಿ ಬಂದೋಗುತ್ತೆ. ಇದೇ ತರವೇ ನಾವು ಟ್ರೇಡರ್ಸ್ ಗಳಲ್ವಾ, ನಮಗ್ ಯಾವ್ದು ಸರ್ ರೊಟೀನ್? ಈಗ ನಮಗೂ ನಮ್ಮ ಬ್ರೈನ್ ಅನ್ನು ಮತ್ತೆ ಕಾನ್ಶಿಯಸ್ ಅನ್ನು ಒಟ್ಟು ಮಾಡ್ಬೇಕು. ಟ್ರೇಡಿಂಗ್ ಅನ್ನೋದು ಹೆಂಗ್ ಆಗ್ಬೇಕು ನಮ್ಗೆ ಅಂತ ಹೇಳಿದ್ರೆ, ಗೊತ್ತಿಲ್ದಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕು, ಆಟೋಮೆಟಿಕ್ ಆಗಿ ಆಗ್ಬೇಕು, ಪೈಲಟ್ ಮೋಡಲ್ ಇದ್ದಂಗೆ ಹೋಗ್ತಾ ಇರ್ಬೇಕು. ಅದ್ ಆಗ್ಬೇಕಂದ್ರೆ ನಾವು ಜಸ್ಟ್ ಡೂ ಇಟ್ ಮಾಡ್ತಾ ಇರ್ಬೇಕು. ಜಸ್ಟ್ ಡೂ ಇಟ್ ಮಾಡ್ಬೇಕಂದ್ರೆ ಹೇಗ್ ಮಾಡೋದು, ಏನಾರ ಐಡಿಯಾ ಇದೆಯಾ? ಹೇಗ್ ಮಾಡೋದು? ಸುಮ್ನೆ ಕೂತು ಅದ್ ಪಾರ್ಟಿ ಕರೆಕ್ಟ್ ಆಗಿ ಹೋಗೋ ಹಾಗೆ ಮಾಡ್ಬೇಕು, ಹೇಗೆ? ಅದಕ್ಕೆ ಈಸಿ ಮೆಥಡ್ ಏನಂದ್ರೆ, ನಾವು ಜಸ್ಟ್ ಡೂ ಇಟ್. ಏನು? ಬೆಳಿಗ್ಗೆ ಬರ್ಬೇಕು, ಝೋನ್ ಮಾರ್ಕ್ ಮಾಡ್ಬೇಕು, ಮಾಡಿದ್ವಿ. ಫಿಬೊನಾಕಿ ಡ್ರಾ ಮಾಡ್ಬೇಕು, ಮಾಡಿದ್ವಿ. ಆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡ್ಕೊಬೇಕು, ಮಾಡಿದ್ವಿ. ಅದಕ್ಕೆ ನಾವು ಫಿಬೊನಾಕಿ ಡ್ರಾ ಮಾಡ್ಬೇಕು, ಮಾಡಿದ್ವಿ. ಎಂಟ್ರಿ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿಡ್ಬೇಕು, ಮಾಡಿದ್ವಿ. ಅದು ಬಂದಾಗ ತಕೊಂಡ್ವಿ. ಸ್ಟಾಪ್ ಲಾಸ್ ಇಡ್ಬೇಕು, ಇಟ್ವಿ. ಟಾರ್ಗೆಟ್ ಬಂದಾಗ ಬಿಡ್ಬೇಕು, ಬಿಟ್ವಿ. ಇದನ್ನ ಜಸ್ಟ್ ಡೂ ಇಟ್ ಅಂತ ಮಾಡ್ತಿರ್ಬೇಕು. ರೊಟೀನ್ ನೋಡಪ್ಪ, ಹಿಂಗಿದ್ರೆ ಹಿಂಗ್ ಮಾಡ್ಬೇಕು, ಹಿಂಗ್ ಹಾಕಿದ್ರೆ ಹಿಂಗ್ ಬರುತ್ತೆ, ಇಷ್ಟೇ ಇರಬೇಕು ಸರ್. ಅದು ಬಿಟ್ಟು ನೀವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಹಂಗಾಗಿ ಹಿಂಗ್ ಬರ್ದೇ ಹೋದ್ರೆ, ಹಿಂಗಾಗಿ ಹಿಂಗ್ ಆಗದೆ ಹೋದ್ರೆ, ಹಿಂಗಲ್ದೆ ಹೋದ್ರೆ, ಇಲ್ಲಿವರೆಗೆ ಬಂದು ಬಿಟ್ರೆ, ಹಿಂಗಾಗಿ ಬಿಟ್ರೆ, ಈ ಬಿಟ್ರೆ ಗಿಟ್ರೆ ಕೇಳಿ 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 ಬೋರ್ ಹೊಡೆದೋಗಿದೆ. ಅದೇನು ಬೇಕಾದ್ರೆ ಆಗ್ಲಿ,
ಈಗ ಝೋನ್ ಮಾರ್ಕ್ ಮಾಡಿದ್ದೀನಿ. ಈ ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಬಂದ್ರೆ ನಾನ್ ತಗೊಳ್ತೀನಿ ಅಂದ್ರೆ ತಗೊಳ್ಳುದೇ, ಎಂಟ್ರಿ ಮಾಡಿ ಇಡುದೇ, ಸ್ಟಾಪ್ ಲಾಸ್ ಇಡಬೇಕು, ಇಟ್ಟಾಯ್ತು, ಟಾರ್ಗೆಟ್ಗೆ ಸೆಟ್ ಮಾಡಿ ಆಯ್ತು. ಬಂದ್ರೆ ಸ್ಟಾಪ್ ಲಾಸ್, ಹೋದ್ರೆ ಟಾರ್ಗೆಟ್. ಏನು ಬೇರೆ ಆಲೋಚನೆ ಮಾಡ್ಬೋದು. ಜಸ್ಟ್ ಅದೊಂಥರ ಹೆಂಗಾಗ್ಬೇಕು ಅಂತ ಹೇಳಿದ್ರೆ, ಇದು ಹೆಂಗ್ ಆಗ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ನೀವು ಹಲ್ಲು ಉಜ್ಜಿದಂಗ ಆಗ್ಬೇಕು, ಪ್ರೋಟೀನ್ ಆಗ್ಬೇಕು. ಅವಾಗ ನಿಮ್ಮ ಸೆಲ್ ಮೆಮೊರಿಯಲ್ಲಿ ಅದು ಸ್ಟೋರ್ ಆಗಿ ಹೋಗುತ್ತೆ. ಎಲ್ಲಿವರೆಗೆ ಸೆಲ್ ಮೆಮೊರಿಯಲ್ಲಿ ಸ್ಟೋರ್ ಆಗಲ್ವೋ ಅಲ್ಲಿವರೆಗೆ ನಿಮ್ ಕೆಲಸಗಳು ಸರಾಗವಾಗಿ ನಡೆಯಲ್ಲ. ಈಗ ಈ ಸ್ನಾನ ಮಾಡೋದೆಲ್ಲ ನೀವು ಸೆಲ್ ಮೆಮೊರಿಯಲ್ಲಿ ಸ್ಟೋರ್ ಆಗಿ ಸ್ನಾನ ಮಾಡ್ತಾ ಇರ್ತೀರಿ, ಅದು ಅದ್ ಪಾರ್ಟಿ ನಡೀತಾ ಇರುತ್ತೆ, ಈ ಕಡೆ ಇದು ಪಾರ್ಟಿ ನಿಮ್ ತಲೆಯಲ್ಲಿ ಬೇರೆ ಆಲೋಚನೆಗಳು ನಡೀತಾ ಇರುತ್ತೆ. ಎರಡು ಬೇರೆ ಬೇರೆನೇ ಇರುತ್ತೆ ಲೋಕ. ಹೆಂಗ್ ನಡೆಯುತ್ತೆ ಅದು ರೊಟೀನ್? ಯಾಕೆ ನಡೆಯುತ್ತೆ ರೊಟೀನ್ ಅಂತ ಹೇಳಿದ್ರೆ, ಅದು ನಿಮ್ಮ ಸೆಲ್ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ. ಕರೆಕ್ಟ್ ಅಲ್ವಾ? ಅದೇ ತರವೇ ನಮ್ಮ ಟ್ರೇಡಿಂಗು ನಿಮ್ಮ ಸೆಲ್ ಮೆಮೊರಿಯಲ್ಲಿ ಸ್ಟೋರ್ ಆಗ್ಬೇಕು. ಹೇಗೆ? ಝೋನ್ ಮಾರ್ಕಿಂಗು, ಫಿಬೋನಾಕಿ ಡ್ರಾಯಿಂಗು, ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್, ಅದೆಲ್ಲ ರೊಟೀನ್ ಅದು ನಿಮ್ಗೆ ಸೇರ್ತು ಅಂತ ಆದ್ರೆ ನೀವು ಏನ್ ಮಾಡ್ತೀರಿ ಅಂದ್ರೆ ಜಸ್ಟ್ ಡೂ ಇಟ್ ಮಾಡ್ತಾ ಇರ್ತೀರಿ. ಜಸ್ಟ್ ಡೂ ಇಟ್. ಈ ಜಸ್ಟ್ ಡೂ ಇಟ್ ಇಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ರೈನ್ಗೆ ಸ್ಟ್ರೆಸ್ ಆಗಲ್ಲ, ಅಂಡ್ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ, ಅಂಡ್ ತುಂಬಾ ನೀವು ಏನ್ ಮಾಡಬೇಕು ಗೊತ್ತಿಲ್ದೇನೆ ಇರುವಂತಹ ಸ್ಥಿತಿ ಬರಲ್ಲ. ನಿಮ್ಗೆ ರೋಡ್ ಮ್ಯಾಪ್ ಸಿಕ್ಕಿರುತ್ತೆ. ಆ ರೋಡ್ ಮ್ಯಾಪ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಸೀದಾ ಹೋಗಿ ದಡ ಮುಟ್ಬಿಡ್ತೀವಿ. ಈಸಿ ಆಗುತ್ತೆ. ನೀವು ಬೈಯರ್ ಆಗಿರಿ, ಸೆಲ್ಲರ್ ಆಗಿರಿ, ಅಥವಾ ಏನಾರ ಆಗಿರಿ, ಮಾಡೋ ಪ್ರೊಸೀಜರ್ಗೆ ಒಂದು ಪ್ರೊಸೀಜರ್ ಪ್ಲಾನ್ ಇಟ್ಕೊಡಿ. ಆ ಪ್ರೊಸೀಜರ್ ಪ್ಲಾನ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಸಕ್ಸಸ್ ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ. ಸೊ ನಿಮ್ಮ ಟ್ರೇಡಿಂಗ್ ಜರ್ನಿ ಅನ್ನೋದು ನಿಮ್ಗೆ ಜಸ್ಟ್ ಡೂ ಇಟ್ ತರ ನಿಮ್ಮ ಬ್ಲಡ್ ಅಲ್ಲಿ, ಸೆಲ್ ಅಲ್ಲಿ ರೆಕಾರ್ಡ್ ಆಗ್ಬೇಕು. ಕಣದಲ್ಲೂ ನಿಮ್ಗೆ ರೆಕಾರ್ಡಿಂಗ್ ಆಗೋಯ್ತು ಅಂತ ಆದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಿ. ಹೌದು ಅಲ್ಲ ಅಂತ ನಿಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥ ಹೆಚ್ಚೆಚ್ಚಿಗೆ ಇರುವಂತಹ ನಿಮ್ಮ ಮೈಂಡ್ ಬ್ಲೋಯಿಂಗ್ ಅಂದ್ರೆ ನಿಮ್ಮ ಮೈಂಡ್ ರಿಲೇಟೆಡ್ ವರ್ಕ್ ಅನ್ನ ಮಾಡುವಂತಹ ವಿಡಿಯೋಗಳನ್ನ ಆಫ್ಲೈನ್ ಸೆಕ್ಷನ್ ಅಲ್ಲಿ ಮಾಡ್ತೀವಿ. ಅದಕ್ಕೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.